ಇವತ್ತಿನ ಚರ್ಚೆಯ ವಿಷಯ ನಾಳೆ ಆಗ್ತಿರುವಂಥದ್ರ ಬಗ್ಗೆ. ಅಧಿವೇಶನ ಶುರು ಆಗುತ್ತೆ. ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಚೀಫ್ ಮಿನಿಸ್ಟರ್ಶಿಪ್ ಅಡಿಯಲ್ಲಿ ಮೊದಲನೇ ಅಧಿವೇಶನವನ್ನ ಎದುರಿಸಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಸವಾಲುಗಳು, ಒಂದಷ್ಟು ಪರಿಸ್ಥಿತಿಯ ಪರಿಹಾರ ಹೇಗೆ ಹುಡುಕೋತಾರೆ ಅನ್ನೋ ಕುತೂಹಲ ಕೂಡ ಇರುವಂಥದ್ದು. ಮೊದಲನೇದಾಗಿ ಸಿದ್ದರಾಮಯ್ಯನವರ ಪಾತ್ರ, ಪ್ರಭಾವ ಈ ಒಂದು ಅಧಿವೇಶನದ ಮೇಲೆ ಅವರ ವರ್ತನೆ, ನಡೆ, ನಿಲುವು ಏನಾಗಿರುತ್ತೆ ಕುತೂಹಲ. ಇಲ್ಲಿವರೆಗೂ ಜಾಣ ಮೌನ, ಅದರ ಜೊತೆಗೆ ಒಂದು ರೀತಿ ಎಚ್ಚರಿಕೆಯ ಮೌನವನ್ನು ವಹಿಸಿರುವಂಥ ಸಿದ್ದರಾಮಯ್ಯನವರು ಹೇಗೆ ನಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಉಪಸ್ಥಿತಿ ಅವ್ರದ್ದಿತ್ತು ಅಂದರೆ ಅದ್ರ ಮೂಲಕನೂ ಒಂದು ಸಂದೇಶ, ಅನುಪಸ್ಥಿತಿ ಇತ್ತು ಅಂದರೆ ಅದ್ರ ಮೂಲಕನೂ ಒಂದು ಸಂದೇಶ. ಯಾವ ಸಂದೇಶವನ್ನು ಕೊಡ್ತಾರೆ? ಇವತ್ತು ಹೈಕಮಾಂಡ್ ಒಂದು ಸಂದೇಶ ಕೊಡ್ತು. ಏನದು? ಅದು ಪೋರ್ಟ್ಫೋಲಿಯೋ, ಖಾತೆ ಹಂಚಿಕೆ ಬಗ್ಗೆ. ನಾಳೆ ಅಧಿವೇಶನ ಇಟ್ಕೊಂಡು ಇವತ್ತು ನೀವು ಖಾತೆ ಹಂಚಿಕೆ ಮಾಡೋದ್ರಿಂದ ಸಚಿವರು ಯಾವ ರೀತಿ ಸಿದ್ಧತೆಯನ್ನು ನಡೆಸಿರ್ತಾರೆ, ತಮ್ಮ ಇಲಾಖೆಯ ಬಗ್ಗೆ ಕೇಳುವಂಥ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ತಾರೆ. ಅಷ್ಟಕ್ಕೂ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಇಲಾಖಾವಾರು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತಾ? ಅಥವಾ ಬಿಡದಿ, ಕಾವೇರಿ, KPSC, ನಾಗೇಂದ್ರ, ಮಹಿಳಾ ರಹಿತ ಸಂಪುಟ ಈ ವಿಷಯಗಳು ಒಂದು ರೀತಿ ಅಧಿವೇಶನವನ್ನು ಆವರಿಸ್ಕೊಂಡ್ಬಿಡುತ್ತಾ ಅನ್ನೋದೇ ನಮ್ಮ ಪ್ರಶ್ನೆ. ಹಾಗಾಗಿ ಎಲ್ಲ ಲಕ್ಷಣಗಳು ಇದೆ. ನಾಳೆಯ ಒಂದು ಅಧಿವೇಶನ ಸಂಘರ್ಷದ ವೇದಿಕೆ ಆಗುತ್ತೆ. ಹಾಗಾಗಿ ನಮ್ಮ ಚರ್ಚೆಯ ವಿಷಯ ಸದನ ಸಂಘರ್ಷ. ಇನ್ನ ಅಧಿವೇಶನದ ಬಗ್ಗೆನೇ ಒಂದಷ್ಟು ಸ್ವಾರಸ್ಯಕರ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ನೋಡಿ, ನಮಗೋಸ್ಕರ ಕೆಲಸ ಮಾಡುವಂಥ ಈ ಜನಸೇವಕರು, ಜನನಾಯಕರು, ಚುನಾಯಿತ ವ್ಯಕ್ತಿಗಳು ಪ್ರತಿ ವರ್ಷ ಕರ್ನಾಟಕ ಗವರ್ಮೆಂಟ್ ಬಿಸ್ನೆಸ್ ಕಾಂಡಕ್ಟ್ ರೂಲ್ಸ್ ಲೆಜಿಸ್ಲೇಚರ್ ಆಕ್ಟ್ 2005 ಪ್ರಕಾರ 60 ದಿನ ಕೂತು ಚರ್ಚೆ ಮಾಡಲೇಬೇಕು ವಿಷಯಗಳ ಬಗ್ಗೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅಥವಾ ಆಶ್ಚರ್ಯ ಆಗದೇ ಇರ್ಬೋದು, 2002ರಿಂದ 2024ವರೆಗೂ ಈ 22 ವರ್ಷಗಳ ಕಾಲ ಯಾವುದೇ ಒಂದೇ ಒಂದು ವರ್ಷ ಈ ನಿಯಮ ಹೇಳೋ ಅಂತೆ 60 ದಿನ ಕೂತು ಸೆಷನ್ ಅನ್ನ ನಡೆಸಲೇ ಇಲ್ಲ. ಎಂಥ ದುಸ್ಥಿತಿ ನೋಡಿ. ನಾವು ನೀವು ದುಡ್ಡು ಕಟ್ಟಿ ತೆರಿಗೆ ಪಾವತಿಸ್ತೀವಿ, ನಾವು ಮತ ಚಲಾಯಿಸ್ತೀವಿ, ಇವ್ರನ್ನ ನಾವು ವಿಧಾನಸಭೆಗೆ ಕಳಿಸ್ತೀವಿ. ಯಾಕೆ ಕಳಿಸ್ತೀವಿ ಅಂದರೆ ನಮ್ಮ ಸಮಸ್ಯೆಗಳ ಬಗ್ಗೆ ಅಲ್ಲಿ ಕೂತು ಚರ್ಚೆ ಮಾಡಿ ಅಂತ. ಆದರೆ ಇವ್ರು ಮಾಡಿದ್ದೇನು? ಆವ್ರೇಜ್ ಹೇಳಬೇಕು ಅಂದರೆ ನಿಮಗೆ 2002-24 ನಡುವೆ 33 ದಿನ ಕೂತ್ಕೋತಿದ್ರು. ಆದರೆ 2025 ಸ್ವಲ್ಪ ಲಕ್ಷಣ ಬದಲಾಯಿತು. 66 ದಿನ ಕೂತಿದ್ದಾರೆ ನಮ್ಮ ವಿಧಾನಸಭೆ ಮತ್ತು ಪರಿಷತ್ತಿನ ಸದಸ್ಯರು ನಮ್ಮ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಇದನ್ನ ನೀವು ನೋಡ್ತಿದ್ದೀರಿ ಕೂಡ. ಒಂದು ವರ್ಷದಲ್ಲಿ 60 ದಿನ ಕಲಾಪ ನಡೆಸಬೇಕು ಅನ್ನೋದೇ ನಿಯಮ. ಆ ನಿಯಮ ರಚನೆ ಆಗಿದ್ದು 2005ರಲ್ಲಿ. ಆದರೆ ಕೂತಿರೋದು ಸರಾಸರಿ ನೋಡಿದ್ರೆ 33 ದಿನ. ಇನ್ನು 2005ರ ಕಾನೂನು ಅಡಿಯಲ್ಲಿ ಅದು ಕ್ಲಿಯರ್ ಉಲ್ಲೇಖ, ಅದು ಉಲ್ಲಂಘನೆ ಆಗೋಗಿದೆ. ಉಲ್ಲೇಖ ಇರೋದು 60 ದಿನ ಕೂತ್ಕೋಬೇಕು ಅಂತ. ಆದರೆ ಇವ್ರು ಕೂತಿರೋ 33 ದಿನ ಸರಾಸರಿ, ಅದು ಉಲ್ಲಂಘ ಆದಂತಾಯ್ತು. ಇನ್ನು 2002ರಿಂದ ನಾನು ಹೇಳ್ದಂಗೆ 60 ದಿನ ಕೂತಿರೋಂಥ ವರ್ಷಗಳೇ ಇಲ್ಲ. ಹೀಗೆ 10 ಮಾಹಿತಿಯನ್ನು ತಂದಿದ್ದು ಯಾಕೆ ಅಂದರೆ, ನಾಳೆಯಿಂದ ಶುರುವಾಗುವಂಥ ಅಧಿವೇಶನ ಅರ್ಥಪೂರ್ಣವಾದ ಚರ್ಚೆಗೆ ಒಂದು ವೇದಿಕೆ ಆಗಲಿ, ರಾಜ್ಯವನ್ನು ಸಮಸ್ಯೆಯಲ್ಲಿ ಸಿಲುಕಿರುವಂಥ ಒಂದು 10 ವಿಷಯಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುವಂಥ ಕೆಲಸ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನಡೆಯುವಂಥ ಕಲಾಪದ ಸೆಷನ್ಗಳು ಅದಕ್ಕೆ ಕಾರಣವಾಗಲಿ ಅಂತ ಹಾರೈಸ್ತಾ, ಇವತ್ತಿನ ವಿಷಯವನ್ನು, ಈ ವಿಷಯದ ವಿಸ್ತಾರವನ್ನು ನಿರ್ಧರಿಸುವಂಥ ನಿರ್ದಿಷ್ಟ ಪ್ರಶ್ನೆಗಳು ನಿಮ್ಮ ಮುಂದೆ. ಮುಖ್ಯಮಂತ್ರಿಯಾಗಿ ಮೊದಲನೇ ಅಧಿವೇಶನ ಎದುರಿಸ್ತಿರೋ ಡಿ.ಕೆ. ಶಿವಕುಮಾರ್ ತಮ್ಮ ಆಡಳಿತ ವೈಖರಿ, ಕ್ಷಮತೆ, ಸದನದ ನಿಯಂತ್ರಣದ ಪರೀಕ್ಷೆ ಎದುರಿಸ್ತಾರ? ಇಲ್ಲಿವರೆಗೂ ಮುಖ್ಯಮಂತ್ರಿ ಆದಮೇಲೆ ಬಹಳ ಗಂಭೀರವಾಗಿ ಕರ್ನಾಟಕ ರಾಜಕಾರಣವನ್ನು ಗಮನಿಸೋರು ಒಪ್ತಾರೆ. ಮುಖ್ಯಮಂತ್ರಿಗಳ ವರ್ಷನೇ ಬದಲಾಗೋಯ್ತು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೂ ಸ್ಪಷ್ಟ ವ್ಯತ್ಯಾಸವನ್ನು ಅವರೇ ನಮ್ಮ ಮುಂದೆ ತೋರಿಸ್ಬಿಟ್ಟಿದ್ದಾರೆ. ಆದರೆ ನಾಳೆಯಿಂದ ಆಟ ಬೇರೆ ಇದೆ. ಇಲ್ಲಿವರೆಗೂ ಪಬ್ಲಿಕ್ ಲೈಫು ಜನರ ಮುಂದೆ, ಮಾಧ್ಯಮಗಳ ಮುಂದೆ, ನಾಳೆ ಸದನದಲ್ಲಿ ಸರ್ಕಾರದ ಮುಖ್ಯಸ್ಥರು, ಸಂಪುಟದ ಮುಖ್ಯಸ್ಥರು, ಒಂದು ರೀತಿ ಅಧಿವೇಶನದ ನಾಯಕತ್ವ ಕೂಡ. ಹೀಗಿದ್ದಾಗ ಅವರ ಕಾರ್ಯವೈಖರಿ ಕ್ಷಮತೆ, ಅದರ ಪರೀಕ್ಷೆಯನ್ನೇ ಇವರು ಎದುರಿಸ್ತಾರ ಅಂತ. ಇನ್ನು ಮುಖ್ಯಮಂತ್ರಿಗಳ ಸ್ವಪಕ್ಷೀಯ ವಿರೋಧಿಗಳು ಮತ್ತು ವಿರೋಧ ಪಕ್ಷದ ವಿರೋಧಿಗಳು ಅಧಿವೇಶನವನ್ನು ತಮ್ಮ ರಾಜಕೀಯಕ್ಕಾಗಿ ಬಳಸ್ಕೋತಾರ? ಈಗಾಗಲೇ ಕೆಲವೊಂದಷ್ಟು ಹೇಳಿಕೆಗಳು ಬಂದ್ಬಿಟ್ಟಿದೆ. ಅಸಮಾಧಾನ ಇರೋದು ನಿಜ. ಅದು ಸರ್ಕಾರದಲ್ಲಿ,
ಬಿಕ್ಕಟ್ಟಿರೋದು ನಿಜ, ಅದು ವಿರೋಧ ಪಕ್ಷದಲ್ಲಿ. ಯಾರು ತಮ್ಮ ಸ್ಥಾನವನ್ನ ತಮ್ಮ ರಾಜಕೀಯ ಏಳಿಗೆಗಾಗಿ ಭವಿಷ್ಯಕ್ಕಾಗಿ ಬಳಸ್ಕೋತಾರೆ, ಅದರಲ್ಲಿ ಮುಖ್ಯಮಂತ್ರಿಗಳನ್ನ ಹೇಗೆ ಗುರಿಯಾಗಿಸ್ತಾರೆ ಅನ್ನೋದು ಕುತೂಹಲಕಾರಿ. ಇನ್ನು ಆಡಳಿತ ಪಕ್ಷದಲ್ಲಿನ ಸಿದ್ದರಾಮಯ್ಯ ನಡೆ ನಿಲುವು, ಆಡಳಿತ ಪಕ್ಷದಲ್ಲಿನ ಅಸಮಾಧಾನ ವಿರೋಧ ಪಕ್ಷಕ್ಕೆ ಲಾಭ ತರುತ್ತಾ ಅಥವಾ ವಿರೋಧ ಪಕ್ಷದಲ್ಲಿನ ಬಿಕ್ಕಟ್ಟು ಸರ್ಕಾರಕ್ಕೆ ಅನುಕೂಲ ಆಗುತ್ತಾ? ಎರಡು ಕಡೆ ಕೇಳ್ಬಿಟ್ಟಿದ್ದೀನಪ್ಪ ಈ ಪ್ರಶ್ನೆನ. ಯಾಕಂದ್ರೆ ಸರ್ಕಾರದ ಜವಾಬ್ದಾರಿ ಎಷ್ಟಿದೆಯೋ ವಿರೋಧ ಪಕ್ಷದ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಸರ್ಕಾರದ ಉತ್ತರದಾಯಿತ್ವ ಎಷ್ಟಿದೆಯೋ ಪ್ರಶ್ನೆ ಕೇಳೋ ಜವಾಬ್ದಾರಿ ನಮ್ಮ ಪರವಾಗಿ ಪ್ರಶ್ನೆ ಕೇಳೋ ಜವಾಬ್ದಾರಿ ವಿರೋಧ ಪಕ್ಷಗಳಿಗೆ ಅಷ್ಟೇ ಇದೆ. ಹಾಗಾಗಿ ಇಬ್ರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದಲ್ಲಿ ಮಾತ್ರ ಒಂದು ಅರ್ಥಪೂರ್ಣ ಸದನ ಅಧಿವೇಶನ ನಡೆಯೋದಕ್ಕೆ ಸಾಧ್ಯ. ಇನ್ನು ಸಿದ್ದರಾಮಯ್ಯನವರ ನಡೆ ಮತ್ತು ನಿಲುವು ಪಕ್ಷ, ಸರ್ಕಾರ ಮತ್ತು ಅಧಿವೇಶನದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? ಈಗಾಗಲೇ ನಾನೊಂದಷ್ಟು ವಿಷಯಗಳು ಹೇಳಿದೆ. ನಾಗೇಂದ್ರ ಅವ್ರ ಸಂಪುಟದಲ್ಲಿರುವಂಥದ್ದು, ಮಹಿಳೆ ಇಲ್ಲದೆ ಇರುವಂಥದ್ದು ಸಂಪುಟದಲ್ಲಿ, KPSC, ಕಾವೇರಿ, ಬಿಡದಿ, ಹೀಗೆ ಒಂದಷ್ಟು ವಿಷಯಗಳ ಜೊತೆ ಸಿದ್ದರಾಮಯ್ಯನವ್ರು ಏನಾದರೂ ಬರೋದಕ್ಕೆ ಒಪ್ಪಲಿಲ್ಲ ಅಂದರೆ, ಹೇಗೆ ಅವರು ರೀಸೆಂಟ್ಲಿ ಆದಂಥ ಕ್ಯಾಬಿನೆಟ್ಗೆ ಸ್ವೇರಿಂಗ್ ಇನ್ಗೆ ಬರಲಿಲ್ಲ, ಅದೇ ರೀತಿ ಇಲ್ಲೂ ಬರದೇ ಇರೋದಕ್ಕೆ ನಿರ್ಧಾರ ಮಾಡಿದ್ರೆ ಒಂದಷ್ಟು ದಿನ ಬರೀ ಅದೇ ಚರ್ಚೆ ಆಗುತ್ತೆ ಅಂತ. ಅದು ವಿರೋಧ ಪಕ್ಷಗಳಿಗೂ ಒಂದು ರೀತಿ ಆಹಾರ ನೀಡಿದಂಗೆ ಆಗುತ್ತೆ. ಸರ್ಕಾರ ಅದಕ್ಕೆ ಹರಸಾಹಸ ಪಟ್ಟು ಸಮಜಾಯಿಸಿ ನೀಡಿ ಯಾವುದು ಏನು ತೊಂದರೆ ಇಲ್ಲ, ಸರಿ ಇದೆ ಅಂತ ಹೇಳ್ಕೊಳ್ಳೋದು ಸಮಯ ವ್ಯರ್ಥ ಆಗುವಂಥ ಸಾಧ್ಯತೆ. ಕೊನೆ ಕ್ಷಣದ ಖಾತೆ ಹಂಚಿಕೆ, ಇಲಾಖಾವಾರು ಮಾಹಿತಿ ಇಲ್ಲದ ನೂತನ ಸಚಿವರನ್ನ ಅಧಿವೇಶನಕ್ಕೆ ದೂಡು ಬಿಟ್ಟಿದ್ಯಾ ಅಂತ ಒಂದು ರೀತಿ ಒತ್ತಾಯದಲ್ಲಿದ್ದಾರಪ್ಪ. ಇವತ್ತವರೆಗೂ ಇರಲಿಲ್ಲ, ಏನು ಮಾಡೋದು? ಇವತ್ತು ಸಿಕ್ಬಿಟ್ಟಿದೆ ಖಾತೆ, ನಾಳೆಯಿಂದ ಅಧಿವೇಶನ, ನಾಡಿದ್ದು ಪ್ರಶ್ನೆ ಕೇಳ್ತಾರೆ, ಏನು ಹೇಳಬೇಕು? ಈಗಷ್ಟೇ PNS ವಿಸ್ತಾರದಲ್ಲಿ ಮಾತನಾಡಿದಂಥ ಒಬ್ಬರು ಹಿರಿಯ ಪತ್ರಕರ್ತರು ಹೇಳ್ತಿದ್ರು, ಮೊದಲನೇದಾಗಿ ಅವರು ತಮ್ಮ ಕಚೇರಿಯಲ್ಲಿದೆ ಅಂತ ತಿಳ್ಕೊಬೇಕಾಗಿದೆ.